ಅಂಡರ್ ವೇಟ್ ಕೂಡ ಬಹಳ ಜನ ಸಫರ್ ಆಗ್ತಾರೆ. ಹೌದು ಹೌದು. ಅಯ್ಯೋ ಪಾಪ, ತುಂಬ It's not only ಸೈಕಾಲಜಿಕಲ್ overweight. ಅಂಡರ್ ವೇಟ್ ಅವರಿಗೂ ತುಂಬ ಸೈಕಾಲಜಿಕಲ್. ನನಗೆ ಅದೇ ಎಷ್ಟು ಮೇಲ್ಸ್ ಬರುತ್ತೆ ಗೊತ್ತಾ, ಮೆಸೇಜಸ್ ಬರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಮ್ಯಾಮ್ ಐ ಆಮ್ ವೆರಿ ಥಿನ್ ಮ್ಯಾಮ್, ಎವ್ರಿಬಡಿ ಈಸ್ ಮೇಕಿಂಗ್ ಫನ್ ಆಫ್ ಮೀ. ನನ್ನ ಯುನೋ ಜೋಕ್ ಮಾಡ್ತಿರ್ತಾರೆ ನನ್ನ ವೇಟ್ ಬಗ್ಗೆ, ಸ್ವಲ್ಪ ಜಾಸ್ತಿ ಆಗಬೇಕು ವೇಟು, ಏನು ಮಾಡೋದು ಹೆಚ್ಚಾಗಿ ತಿನ್ಬೋದಾ, ಜಂಕ್ ಫುಡ್ ತಿನ್ಬೋದಾ? ಕೆಲವರು ತುಂಬ ಐಸ್ ಕ್ರೀಮ್ ತಿನ್ನಿ ಅಂತಾರೆ ಕೆಲವರು. ನೋ, ಯು ಶುಡ್ ನಾಟ್. ಹಾರ್ಟ್ ಎಲ್ಲರಿಗೂ ಒಂದೇ. ಓಕೆ, ಒಳಗಡೆ ನಮ್ಗೆ ಏನೇನು ಡಯಾಬಿಟೀಸು ಇದು ಏನೇನು ಬರಬೇಕೋ ಅನ್ಹೆಲ್ತಿಯಾಗಿ ತಿಂದು ಬರೋದು ಅವ್ರಿಗೂ ಬರುತ್ತೆ. ಓಕೆ, ಫ್ಯಾಟ್ ಅವ್ರಿಗೆ ಆಚೆ ಕಾಣಿಸೋದಿಲ್ಲ, ಒಳಗಡೆ ಇರುತ್ತೆ, ಅರೌಂಡ್ ದ ಇಂಟರ್ನಲ್ ಆರ್ಗನ್ಸ್ ಸುತ್ತಲೂ ಇರುತ್ತೆ. ದಟ್ ಇಸ್ ಕಾಲ್ಡ್ ವಿಸ್ಟ್ರಿಕಲ್ ಫ್ಯಾಟ್. ಸೊ ಆಚೆ ಇರೋ ಫ್ಯಾಟು ದಪ್ಪ ಆಗಿದ್ದೀನಿ, ಬಟ್ಟೆ ಏನೋ ಆಗ್ತಿಲ್ಲ, ಸಣ್ಣ ಆಗಬೇಕು ಅಂತ ಆಗ್ತೀವಿ, ಬಟ್ ಒಳಗಡೆ ಕಾಣಿಸೋದಿಲ್ಲ ಫ್ಯಾಟು. ಅವರು ಎಕ್ಸಸೈಸ್ ಮಾಡೋದಿಲ್ಲ, ಸಣ್ಣ ಇದ್ದೀನಲ್ಲ ಏನಕ್ಕೆ ಎಕ್ಸಸೈಸ್ ಮಾಡಬೇಕು, ದೇ ಆಲ್ಸೋ ವಿಲ್ ಹಾರ್ಟ್ ಅಟ್ಯಾಕ್. ಸಣ್ಣಗೆ ಚೆಂದಾಗೆ ಇದ್ದ ಅವ್ನು ಯಾಕೆ ಹಾರ್ಟ್ ಅಟ್ಯಾಕ್ ಆಗೋಯಿತು? ಬಿಕಾಸ್ ಫ್ಯಾಟ್ ವಾಸ್ ಇನ್ ಸೈಡ್, ಅವ್ರಿಗೆ ಗೊತ್ತಿರಲಿಲ್ಲ.